ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವಿವತ್ತು ಮಾತಾಡ್ತಿರೋದು ಒಂದು ಸಿನಿಮಾ ಬಗ್ಗೆ ಅಲ್ಲ, ಭಾರತೀಯ ಸಿನಿಮಾ ರಂಗದಲ್ಲಿ ಬಂದು ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿರೋ ಸುನಾಮಿ ಬಗ್ಗೆ, ಒಂದು ಅದ್ಭುತ ಚಂಡಮಾರುತದ ಬಗ್ಗೆ. ಸದ್ಯಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಒಂದೇ ಹೆಸರು ಸದ್ದು ಮಾಡ್ತಾ ಇದೆ, ಧುರಂಧರ್ 2. ಕೇವಲ 8 ದಿನ ಬರೋಬ್ಬರಿ 1,000 ಕೋಟಿ ರೂಪಾಯಿ ಕಲೆಕ್ಷನ್. ಊಹೆ ಮಾಡಿ, ಕೇವಲ 8 ದಿನದಲ್ಲಿ 1,000 ಕೋಟಿ. ಸೆಕೆಂಡ್ ವೀಕೆಂಡ್ ಶುರು ಆಗ್ತಾ ಇದೆ ಅಷ್ಟೇ, ಆಲ್ರೆಡಿ ಕ್ರಾಸ್ ಆಗಿದೆ 1,000 crore rupees. ಪಠಾಣ್, ಕಲ್ಕಿ, ಜವಾನ್, ಹೀಗೆ ಭಾರತೀಯ ಸಿನಿಮಾ ರಂಗದ ಬೃಹತ್ ಸಿನಿಮಾಗಳ ದಾಖಲೆಗಳೆಲ್ಲ ಅಕ್ಷರಶಃ ಧೂಳಿಪಟ ಆಗಿದೆ. ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿಲ್ಲ, ಅಲ್ಲಿದ ಆಡಿಯನ್ಸ್ ನೋಡ್ತಾ ಇಲ್ಲ. ಬರೋಬ್ಬರಿ 4 ಗಂಟೆಗಳಷ್ಟು ಉದ್ದದ ಸಿನಿಮಾ ಅನ್ನೋ ರಿಸ್ಕ್. ಇಷ್ಟೆಲ್ಲ ಇದ್ರೂ ಕೂಡ ಸೂಪರ್ ಹಿಟ್. ಹಾಗಿದ್ರೆ ಧುರಂಧರ್ ಈ ಮಟ್ಟದ ಸುನಾಮಿ ಎಬ್ಬಿಸೋಕೆ ಕಾರಣವೇನು? ಅದರ ಸೀಕ್ರೆಟ್ ಸಾಸ್ ಏನು? ಆ ಸೀಕ್ರೆಟ್ ಮಸಾಲಾ ರೆಸಿಪಿ ಏನು? ಸುಮಾರು 4 ಗಂಟೆಗಳ ಕಾಲ ಥಿಯೇಟರ್ನಲ್ಲಿ ಕೂತ ಪ್ರೇಕ್ಷಕರಿಗೆ ಗೂಸ್ ಬಾಂಬ್ಸ್ ತರಿಸ್ತಾ ಇರೋ ಧುರಂಧರ್ 2 ಸಿನಿಮಾದ ಯಶಸ್ಸನ್ನ ಡಿಕೋಡ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಈಗ ಆಲ್ರೆಡಿ ಧುರಂಧರ್ 2 ಸಿನಿಮಾ ಭಾರತದ ಟಾಪ್ 10 ಅತಿ ಹೆಚ್ಚು ಕಲೆಕ್ಟ್ ಮಾಡಿದ ಸಿನಿಮಾಗಳ ಲಿಸ್ಟ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದೆ. ಈ ಸಾಧನೆ ಯಾಕೆ ಮುಖ್ಯ ಆಗುತ್ತಂದ್ರೆ, ಧುರಂಧರ್ 2 ಆಗಲೇ ಹೇಳಿದ ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ರಿಲೀಸೇ ಆಗಿಲ್ಲ. UAE, ಸೌದಿ ಅರೇಬಿಯಾ, ಕತಾರ್, ಬಹರೇನ್ ರಾಷ್ಟ್ರಗಳಲ್ಲಿ ಸಿನಿಮಾಗೆ ಬ್ಯಾನ್ ಹಾಕಲಾಯಿತು. ಭಾರತ ಬಿಟ್ಟರೆ ಕೊಲ್ಲಿ ರಾಷ್ಟ್ರಗಳು ಭಾರತದ ಸಿನಿಮಾಗಳಿಗೆ ಅತಿ ದೊಡ್ಡ ಮಾರ್ಕೆಟ್, ಬಾಲಿವುಡ್ಗೆ ಮುಖ್ಯವಾಗಿ. ಇದರಿಂದ ಓವರ್ಸೀಸ್ ಮಾರ್ಕೆಟ್ನಲ್ಲಿ 90 ಕೋಟಿ ರೂಪಾಯಿಗಳ ಲಾಸ್ ಆಗೋಗಿದೆ. ಹಿಂಗಿದ್ರೂ ಕೂಡ ಸಿನಿಮಾ ಕೇವಲ ಒಂದೇ ವೀಕೆಂಡ್ನೊಂದಿಗೆ 1,000 ಕೋಟಿ ರೂಪಾಯಿ ದಾಟೋದು ಅಂದರೆ ಸಿನಿಮಾದ ಲೆವೆಲ್, ರೇಂಜ್ ಯಾವ ಲೆವೆಲ್ಗಿದೆ ಅಂತ ನೀವು ಯೋಚನೆ ಮಾಡಿ. ಜೊತೆಗೆ ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಈಗಲೂ ಗಂಟೆಗೆ 50,000ಕ್ಕೂ ಅಧಿಕ ಟಿಕೆಟ್ಗಳು ಸೇಲ್ ಆಗ್ತಿವೆ. ರಿಲೀಸ್ ಆಗಿ 2ನೇ ವಾರಕ್ಕೆ ಕಾಲಿಟ್ಟರು, ಸೆಕೆಂಡ್ ವೀಕೆಂಡ್ ಶುರುವಾಗಿದ್ರೂ ಕೂಡ ದೇಶಾದ್ಯಂತ ಬರೋಬ್ಬರಿ 18,000ಕ್ಕೂ ಅಧಿಕ ಶೋಗಳು ರನ್ ಆಗ್ತಿವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಧುರಂಧರ್ ಅನ್ಸ್ಟಾಪಬಲ್. ಟಾಲಿವುಡ್ ಐಕಾನ್ ಅಲ್ಲು ಅರ್ಜುನ್ ಅವರ RVS ಆನ್ ಫೈರ್ ಅನ್ನೋ ಒಂದೇ ಒಂದು ಟ್ವೀಟ್ ಇಂಟರ್ನೆಟ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಬರೀ ಪ್ರೇಕ್ಷಕರು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಈ ಸಿನಿಮಾದ ಮೇಕಿಂಗ್ ಬಗ್ಗೆ, ಆ ಸಿನಿಮಾದ ಫ್ಲೋ ಬಗ್ಗೆ, ಅದರಲ್ಲಿ ಹೋಗ್ತಾ ಹೋಗ್ತಾ ಬರೀ ಎಲಿವೇಟೇ ಆಗ್ತಾ ಹೋಗಿ ಲಾಸ್ಟಿಗೆ 4 ಗಂಟೆ ಮೂವಿ ಮುಗಿದ ಮೇಲೂ ಕೂಡ ಮುಗಿತಾ ಅಂತ ಫೀಲ್ ಕೊಡುತ್ತಲ್ಲ, ಅದ್ರ ಬಗ್ಗೆ ಹೊಗಳ್ತಾ ಇದೆ ಇಡೀ ಜಗತ್ತು. ಹಾಗಿದ್ರೆ ಈ ಮ್ಯಾಜಿಕ್ ಮಾಡಿದ್ದು ಯಾರು? ಆದಿತ್ಯ ಧರ್. 4 ಗಂಟೆಗಳ ಮ್ಯಾಜಿಕ್ ಹಿಂದಿನ ಬ್ರೈನ್. ಇವತ್ತಿನ ಕಾಲದಲ್ಲಿ ಜನ ರೀಲ್ಸ್, ಶಾರ್ಟ್ಸ್ ಅಂತ ಇನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್ ಜಗತ್ತಲ್ಲಿ ಬದುಕ್ತಾ ಇದ್ದಾರೆ. ಆ ರೀಲ್ಸ್ನ ಕೂಡ 60 ಸೆಕೆಂಡ್ 40 ಸೆಕೆಂಡ್ ಫುಲ್ ನೋಡಲ್ಲ, 10 ಸೆಕೆಂಡ್ ನೋಡಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಟೆನ್ಷನ್ ಸ್ಪ್ಯಾನ್ ಮೀನಿಗಿಂತಲೂ ಕಮ್ಮಿ ಆಗಿ ಹೋಗಿದೆ ಜನರದ್ದು. ಒಂದು ಸಿನಿಮಾ 2 ಗಂಟೆ ಇದ್ರು ಸ್ವಲ್ಪ ಬೋರ್ ಹೊಡಿಸಿದ್ರು ಸಾಕು, ಎದ್ದು ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ಆದಿತ್ಯ ಧರ್ ಬರೋಬ್ಬರಿ 3 ಗಂಟೆ 49 ನಿಮಿಷಗಳ ಸುದೀರ್ಘ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ಧೈರ್ಯವಾಗಿಟ್ರು. 4 ಗಂಟೆ ಸಿನಿಮಾ ರೀ, ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಕಾನ್ಫಿಡೆನ್ಸ್ ಇರಬೇಕು ಮಾಡಿರೋ ವರ್ಕ್ ಅಲ್ಲಿ. ಸ್ನೇಹಿತರೆ, ನಾವು ಕೂಡ ರಿವ್ಯೂ ಮಾಡಿದಾಗ ಹೇಳಿದ್ವಿ, ಕೆಲ ವಿಮರ್ಶಕರು ಸಿನಿಮಾ ಉದ್ದ ಆಯ್ತು, ತುಂಬಾ ತುಂಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ನಮ್ಮ ರಿವ್ಯೂನಲ್ಲಿ ಹೇಳಿದ್ವಿ, ಸಿನಿಮಾ ಆಗಿ ನೋಡಿದಾಗ ಇದು ಎಕ್ಸಲೆಂಟ್, ಎಕ್ಸ್ಟ್ರಾರ್ಡಿನರಿ. 4 ಗಂಟೆ ಮುಗಿದ್ಮೇಲೆ ಮುಗಿತಾ, ಯಾಕೆ ಮುಗಿತು, ನೋಡ್ಬೋದಿತ್ತಲ್ಲ ಇನ್ನೂ ಸ್ವಲ್ಪ ಏನಾರು ಇದೆಯಾ ಅಂತ ನಾನು ಕೂಡ ಕಾಯ್ತಾ ಕೂತ್ಕೊಂಡಿದ್ದೆ ಥಿಯೇಟರ್ನಲ್ಲಿ ಅಂತ ಈ ರಿವ್ಯೂನಲ್ಲಿ ನಾನು ಕೂಡ ಮೆನ್ಷನ್ ಮಾಡಿದ್ದೆ. ಎಸ್, ಪ್ರೊಪಗ್ಯಾಂಡದ ಬಗ್ಗೆ ನಾವು ಅದರಲ್ಲಿ ಉಲ್ಲೇಖ ಮಾಡಿದ್ವಿ, ಅದ್ರ ಬಗ್ಗೆ ಆಮೇಲೆ ಬರ್ತೀವಿ ನಾವು. ಆದರೆ ಸ್ನೇಹಿತರೆ, ಆಸ್ ಎ ಮೂವಿ ತುಂಬಾ ಎಂಗೇಜಿಂಗ್ ಅಂತ ನನಗೂ ಕೂಡ ವೈಯಕ್ತಿಕವಾಗಿ ಫೀಲ್ ಆಗಿತ್ತು. ಮೊದಲ ಅರ್ಧ ಸಿಕ್ಕಾಪಟ್ಟೆ ವೇಗವಾಗಿ ಸಾಗುತ್ತೆ, ಎಲ್ಲೂ ಕೂಡ ಕುತೂಹಲ ಕಮ್ಮಿ ಆಗದಂತೆ ಆದಿತ್ಯ ಧರ್ ಕಥೆಯನ್ನ ಹೇಳ್ಕೊಂಡು ಕಟ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಂತೂ ಪ್ರೇಕ್ಷಕರನ್ನ ಒಂಥರ ಗೂಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ, ಅಥವಾ ರೋಮಾಂಚನ ಆಗೋದು, ಸೀಟಿನ ತುದಿಲಿ ಕೂರಿಸೋದು, ಆ ಫೀಲಿಂಗ್ ಕೊಡುತ್ತೆ. ಜೊತೆಗೆ ಮೂವಿಯ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದನ್ನ ಕೂಡ ಡೌನ್ ಆಗದೆ ಮತ್ತೆ ಪೀಕ್ ನಲ್ಲೇ ಅದು ಎಂಡ್ ಆಗುತ್ತೆ. ಆದಿತ್ಯ ಧರ್ ಇಲ್ಲಿ ಕೇವಲ ಹಳೆಯ ಸಿನಿಮಾದ ನಾಸ್ಟಾಲ್ಜಿಯಾ ಅಥವಾ ಹಳೆ ರೆಫರೆನ್ಸ್ ಮೇಲೆ ಡಿಪೆಂಡ್ ಆಗಿ ಮೂವಿ ಮಾಡಿಲ್ಲ. ಪಾರ್ಟ್ 1ನ ಯಶಸ್ಸಿನ ಗುಂಗಿನಲ್ಲೇ ಕತೆ ಹೇಳೋ ಬದಲು ಇಲ್ಲಿ ದೊಡ್ಡ ಸಂಯಮ ಕಾಯ್ದುಕೊಂಡಿದ್ದಾರೆ. ಕಥೆಯನ್ನ ಫ್ರೆಶ್ ಆಗಿ ಹೊಸ ಆಯಾಮದಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಬಂತು, ಅದ್ರ ಬಾಲ ಬಂದಿದೆ ಈಗ ಅಂತ ಹೇಳಿ ಹಂಗೆ ಅನ್ಸಲ್ಲ. ಇದರಲ್ಲಿ ದೊಡ್ಡ ಸಿನಿಮಾ ಬಂದು ಸೆಕೆಂಡ್ ಪಾರ್ಟಲ್ಲಿ ಅದರ ಅವಶೇಷ ಬಂದಿದೆ ಅಂತ ಅನ್ಸುತ್ತಲ್ಲ, ಹಂಗೆ ಅನಿಸಿಲ್ಲ ಇದರಲ್ಲಿ. ವೈಯಕ್ತಿಕವಾಗಿ ನನಗೆ 1 ವಾರ ಕಳೆದಿದೆ ಈಗ ಸಿನಿಮಾ ನೋಡಿ, ಇನ್ನೂ ಕೂಡ ಆ ಮೂವಿಯ ಫ್ಲೋ ತಲೆಯ ಗುಂಗಲ್ಲಿರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಗುಂಗಲ್ಲಿರೋದು ಅಂತ ಹೇಳಿ ಆ ಥರ ಫೀಲ್ ಆಗ್ತಾ ಇದೆ. ಆ ಗುಂಗು, ಅದರ ಹ್ಯಾಂಗ್ ಓವರೇ ಈ ಮೂವಿಯ. ಹಾಗಾದರೆ ಸೀಕ್ರೆಟ್ ಸಾಸ್ ಏನು, ಅದರ ರೆಸಿಪಿ ಏನು, ಅದನ್ನು ಡಿಸ್ಕಸ್ ಮಾಡಬೇಕು ನಿಮ್ಮ ಮುಂದೆ ಅಂತ ಹೇಳಿ ಪ್ರೇರೇಪಣೆ ಕೊಟ್ಟಂತಹ ಅಂಶ ಅದರ ಹ್ಯಾಂಗ್ ಓವರ್. ಬಾಲಿವುಡ್ ನಟಿ ಕಂಗನಾ ರನಾವತ್ ಅವರು ಕೂಡ ಆದಿತ್ಯ ಧರ್ ಅನ್ನ ಹಾಡಿ ಹೊಗಳಿದ್ದಾರೆ.
ಆದಿತ್ಯ ಧರ್ ಯಾವುದೇ ಹೀರೋಗಿಂತ ಮಿಗಿಲಾದ ಸೂಪರ್ ಸ್ಟಾರ್, ಅವರೊಬ್ಬ ಸೂಪರ್ ಸ್ಟಾರ್ ಫಿಲ್ಮ್ ಮೇಕರ್ ಅಂತ ಕರೆದಿದ್ದಾರೆ. ಹಾಗೆ ಭಾರತದ ಇನ್ನೊಬ್ಬ ಸ್ಟಾರ್ ಡೈರೆಕ್ಟರ್ ಎಸ್ ರಾಜಮೌಳಿ ಅವರು ಕೂಡ ಈ ಸಿನಿಮಾಗೆ ತಲೆಬಾಗಿದ್ದಾರೆ. ಆದಿತ್ಯ ಧರ್ ಸಿಕ್ಸರ್ ಬಾರಿಸಿದ್ದಾರೆ. 4 ಗಂಟೆಗಳ ಕಾಲ ಸಿನಿಮಾ ಮಾಡಿ ರಿಲೀಸ್ ಮಾಡೋಕೆ ಗಟ್ಸ್ ಬೇಕು ಅಂತ ರಾಜಮೌಳಿ ಹೇಳಿದ್ದಾರೆ. ಎಲ್ಲ ಬಿಡಿ, ನಮ್ಮ ಶಿವರಾಜ್ ಕುಮಾರ್ ಅವರು ಕೂಡ ಸಿನಿಮಾ ನೋಡಿ ಥ್ರಿಲ್ ಆಗಿದ್ದಾರೆ. ಸಿನಿಮಾ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಆದಿತ್ಯ ಧರ್ ಅವರ ಕ್ರಾಫ್ಟ್ ಮತ್ತು ಕನ್ವಿಕ್ಷನ್ಗೆ ನನ್ನ ಬಿಗ್ ಸಲ್ಯೂಟ್ ಅಂತ ಶಿವಣ್ಣ ಮನಸಾರೆ ಹೊಗಳಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನೀವಿನ್ನೂ ಕೂಡ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಯಾವ್ದು ಮಾಡಿಸ್ಬೇಕು, ಕಂಡೀಷನ್ಸ್ ಏನು ಅನ್ನೋ ಆತಂಕದಲ್ಲಿ ನೀವಿದ್ರೆ, ಫುಲ್ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ನೀವು ಡಿಟೋದವರ ಹೆಲ್ಪನ್ನು ಪಡಿಬೋದು. ಬೆಂಗಳೂರಿನ ಬಿಲಿಯನಿಯರ್ಸ್ ಆಗಿರೋ ಝೀರೋದಾದ ನಿತಿನ್ ಕಾಮತ್, ನಿಖಿಲ್ ಕಾಮತ್ ಬೆಂಬಲಿತ ಸಂಸ್ಥೆ ಡಿಟೋ ಅವರು ಇನ್ವೆಸ್ಟ್ ಮಾಡಿರೋ ಸಂಸ್ಥೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಅವರು ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿ ನೀವು ಫ್ರೀಯಾಗಿ ನಿಮ್ಮ ಟೈಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲ್ ಬುಕ್ ಮಾಡಿಕೊಂಡು ಏನೇ ಡೌಟ್ಸ್ ಇದ್ರೂ ಎಲ್ಲವನ್ನ ಕೇಳಿ ನಿಮಗೆ ನಿಮ್ಮ ಇನ್ಕಮ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಸಂಖ್ಯೆ, ಏಜ್ ಎಲ್ಲವನ್ನ ಕನ್ಸಿಡರ್ ಮಾಡಿ ಬೆಸ್ಟ್ ಪ್ಲಾನ್ ಯಾವುದು, ಬೆನಿಫಿಟ್ಸ್ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಬೈ ಮಾಡೋಕ್ಕೆ ಅವರು ಉಚಿತ ಸಲಹೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ. ಒಂದು ಹಾಸ್ಪಿಟಲ್ ಬಿಲ್ 5-10 ಲಕ್ಷ ರೂಪಾಯಿ ಬಂತು ಅಂತ ಹೇಳಿದ್ರೆ ಏನಾದ್ರು ಸಮಸ್ಯೆ ಆಗಿ ಅಥವಾ ಅಪಘಾತ ಆಗಿ ಅಥವಾ ಏನಾದ್ರು ಹುಷಾರು ತಪ್ಪಿ ತುಂಬ ಜನ, ಹೆಚ್ಚಿನ ಭಾರತೀಯ ಕುಟುಂಬಗಳು ಎಲ್ಲ ಸಂಪತ್ತನ್ನು, ದುಡ್ಡನ್ನು ಕಳ್ಕೊಂಡು ಸಾಲ ಮಾಡೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ, ದಿವಾಳಿ ಆಗ್ಬಿಡ್ತಾರೆ. ಅದಾಗಬಾರ್ದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಬರೀ 600-700 ರೂಪಾಯಿ ತಿಂಗಳಿಗೆ 10-15 ಲಕ್ಷ ರೂಪಾಯಿ ತನಕದ ಕವರೇಜ್ ಇರೋ ಪ್ಲಾನ್ಗಳನ್ನು ಮಾಡಿಸಿದ್ರೆ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯನೇ ಇರೋದಿಲ್ಲ. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ ಬನ್ನಿ. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ರಣವೀರ್ ಸಿಂಗ್, ಹಮ್ಜಾ ಅಲಿ ಮಜಾರಿ ಅನ್ನೋ ಬೆಂಕಿ. ಈ ಸಿನಿಮಾದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ರಣವೀರ್ ಸಿಂಗ್. ಖಂಡಿತವಾಗಿದ್ದು ರಣವೀರ್ ಸಿಂಗ್ ಅವರ ಕರಿಯರ್ನ ಬೆಸ್ಟ್ ಪರ್ಫಾರ್ಮೆನ್ಸ್. ಜಸ್ಕಿರತ್ ಸಿಂಗ್ ರಂಗಿ ಅನ್ನೋ ಪಾತ್ರ ಹೇಗೆ ಅಂಡರ್ ಕವರ್ ಏಜೆಂಟ್ ಹಮ್ಜಾ ಅಲಿ ಮಜಾರಿಯಾಗಿ ಬದಲಾಗುತ್ತೆ, ಆ ಐಡೆಂಟಿಟಿ ಶಿಫ್ಟ್, ಆ ಟ್ರಾನ್ಸಿಷನ್ ಈ ಸಿನಿಮಾದ ಕೋರ್. ಆ ಟ್ರಾನ್ಸಿಷನ್ ಅನ್ನು ರಣವೀರ್ ಸಿಂಗ್ ಪರದೆ ಮೇಲೆ ಅದ್ಭುತವಾಗಿ ಜೀವಿಸಿದ್ದಾರೆ. ಅವರ ಫಿಸಿಕಲ್ ಟ್ರಾನ್ಸಿಷನ್ ನೋಡಿದ್ರೆ ನಿಮಗೆ ದಿಗ್ಭ್ರಮೆ ಆಗ್ಬೋದು. ಆ ಲೆದರ್ ಜಾಕೆಟ್, ಸನ್ ಗ್ಲಾಸಸ್ ಮತ್ತು ಅವರ ದಟ್ಟವಾದ ಕೂದಲು, ಪ್ರತಿಯೊಂದು ಆ ಕವರ್ಟ್ ಆಪರೇಟಿವ್ ಕಮ್ ಡಾನ್ ಲುಕ್ಗೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗುತ್ತೆ. ಆ ಸ್ವ್ಯಾಗ್, ಆ ರಗಡ್ನೆಸ್ ತಂದುಕೊಡುತ್ತೆ ಕ್ಯಾರೆಕ್ಟರ್ ತಂದುಕೊಡುತ್ತೆ ಅಂತ ಅಂದ್ಕೊಳ್ಳಿ. ಆ ಕ್ಯಾರೆಕ್ಟರ್ಗೆ ರಣವೀರ್ ಸಿಂಗ್ ಅಂದರೆ ಯಾವಾಗಲೂ ಹೈ ಎನರ್ಜಿ, ಲೌಡ್ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡಿರೋರಿಗೆ ಈ ಸಿನಿಮಾ ದೊಡ್ಡ ಸರ್ಪ್ರೈಸ್. ಇಲ್ಲಿ ರಣವೀರ್ ಸಿಂಗ್ ಬರೀ ಡೈಲಾಗ್ಸಿಂದ ಅಬ್ಬರಿಸಿಲ್ಲ, ಕಣ್ಣಿನಲ್ಲೇ ಅಭಿನಯಿಸಿದ ತೀವ್ರತೆ, ಆ ಇಂಟೆನ್ಸಿಟಿ, ಮತ್ತೆ ಆ ಲುಟೇರಾದಲ್ಲಿ ನೋಡಿದಂತಹ ರಣವೀರ್ ಸಿಂಗ್ರನ್ನ ಹೊಸ ಶೇಡ್ನಲ್ಲಿ ನೋಡಿದಂಗಾಯ್ತು ಇಲ್ಲಿ. ಜೊತೆಗೆ ಪಾಕಿಸ್ತಾನದಲ್ಲಿ ಗುಪ್ತಚರನಾಗಿ ಅಲ್ಲಿನ ಜಗತ್ತಿಗೊಬ್ಬ ಡಾನ್ ಥರ ತೋರಿಸ್ಕೊಂಡು ಬದುಕೋ ಒಬ್ಬ ವ್ಯಕ್ತಿಯ ವಲ್ನರಬಿಲಿಟಿ, ಅವರ ನೋವು, ಸಂಘರ್ಷ ಪ್ರೇಕ್ಷಕರನ್ನ ನೇರವಾಗಿ ನಾಡ್ತಾ ಇದೆ. ಮೈಂಡ್ ಗೇಮ್ಸ್, ವಿಲನ್ ಸ್ಟ್ರಾಂಗ್ ಇದ್ರೆ ಹೀರೋ ಸೂಪರ್ ಹಿಟ್. ಎಸ್ ಸ್ನೇಹಿತರೆ, ವಿಲನ್ ಎಷ್ಟು ಸ್ಟ್ರಾಂಗ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಮೂವಿಗಳಲ್ಲಿ. ಹೀರೋ ವಿಲನ್ ನಡುವಿನ ಆ ಮುಖಾಮುಖಿ ಸರಿಯಾಗಿದ್ರೆ, ವಿಪರೀತವಾಗಿರೋ ಫ್ರಿಕ್ಷನ್ ಇದ್ರೆ, ಫೈರ್ ಇದ್ರೆ, ಘರ್ಷಣೆ ಇದ್ರೆ, ಆಗ ಸಿನಿಮಾಗೂ ಕೂಡ ಇಂಟೆನ್ಸಿಟಿ ಬರುತ್ತೆ, ಗ್ರಾವಿಟಿ ಬರುತ್ತೆ. ಈ ಸಿನಿಮಾದಲ್ಲಿ ಬರೀ ಮಸಲ್ ಪವರ್, ಫೈಟಿಂಗ್ ಮಾತ್ರ ಅಲ್ಲ, ಮೈಂಡ್ ಗೇಮ್ಸ್ ಮುಖ್ಯ ಪಾತ್ರ ವಹಿಸುತ್ತೆ. ಸಂಜಯ್ ದತ್ ಮತ್ತು ಮೇಜರ್ ಇಕ್ಬಾಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಅರ್ಜುನ್ ರಾಮ್ಪಾಲ್ ಅವರು ಟಾಪ್ ಫಾರ್ಮ್ನಲ್ಲಿದ್ದಾರೆ. ಅರ್ಜುನ್ ರಾಮ್ಪಾಲ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಹಳ ರಗಡ್ ಆಗಿದೆ. ಮೊದಲ ಭಾಗದಲ್ಲಿ ಇದ್ದಷ್ಟು ಭಯಾನಕವಾಗಿ ಇಲ್ಲದೆ ಇದ್ರೂ ಕೂಡ ಅವರ ಮೆನೇಜಿಂಗ್ ಪರ್ಫಾರ್ಮೆನ್ಸ್ ಸಿನಿಮಾಗೆ ತೂಕ ಕೊಟ್ಟಿದೆ. ಇನ್ನು ಆರ್ ಮಾಧವನ್ ಅವರ ಎಂಟ್ರಿ ಸಿನಿಮಾದ ಲೆವೆಲ್ ಅನ್ನ ಚೇಂಜ್ ಮಾಡುತ್ತೆ. ಅವರ ಸ್ಟ್ರಾಟಜಿಕ್ ಮಾಸ್ಟರ್ ಮೈಂಡ್ ಪಾತ್ರ, ಅಜಿತ್ ದೋವಲ್ ಅವರ ಪಾತ್ರಕ್ಕೆ ಅಜಯ್ ಸನ್ಯಾಲ್ ಅಂತ ಮಾಡಿದಾರಲ್ಲ, ಅದು ಅದ್ಭುತವಾಗಿದೆ. ಈ ಮೈಂಡ್ ಗೇಮ್, ಸೈಕಲಾಜಿಕಲ್ ವಾರ್ಫೇರ್ ಸಿನಿಮಾದ ಅಸಲಿ ಸಸ್ಪೆನ್ಸ್ ಅನ್ನ ಬಿಲ್ಡ್ ಮಾಡುತ್ತೆ. ಗೂಸ್ ಬಂಪ್ಸ್, ಬಿಜಿಎಂ, ಆಕ್ಷನ್ ಸೀನ್ ನಲ್ಲಿ ವಿಂಟೇಜ್ ಮ್ಯಾಜಿಕ್. ಇನ್ನು ಕಣ್ಣಿಗೆ ಕಾಣೋ ವಿಜುವಲ್ಸ್ ಎಷ್ಟು ಮುಖ್ಯನೋ, ಕಿವಿ ಕೇಳಿಸುವ ಆ ಸೌಂಡ್ ಮತ್ತು ಮ್ಯೂಸಿಕ್ ಕೂಡ ಅಷ್ಟೇ ಮುಖ್ಯ. ಧುರಂಧರ್ 2 ಸಿನಿಮಾವನ್ನ ಹಾಲಿವುಡ್ ಲೆವೆಲ್ಗೆ ಕೊಂಡೊಯ್ದಿದ್ದು ಇದರ ಟೆಕ್ನಿಕಲ್ ಬ್ರಿಲಿಯನ್ಸ್, ಮುಖ್ಯವಾಗಿ ಶಾಶ್ವತ್ ಸಚ್ದೇವ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಕೆಲವರು ಬಿಜಿಎಂ ಮೊದಲ ಪಾರ್ಟ್ನಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಸೌಂಡ್ ಡಿಸೈನ್ ಮಾತ್ರ ಪ್ರತಿಯೊಬ್ಬರನ್ನ ಕೂಡ ಮಂತ್ರಮುಗ್ಧಗೊಳಿಸುತ್ತೆ. ಇಲ್ಲಿ ಆದಿತ್ಯ ಧರ್ ಅವರ ಬ್ರಿಲಿಯನ್ಸ್ ಎದ್ದು ಕಾಣೋದು ವಿಂಟೇಜ್ ಹಾಡುಗಳ ಜೊತೆ ಅವರು ಆಡಿರೋ ಆಟದಲ್ಲಿ. ರಕ್ತ ಕುದಿಯೋ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ಗಳ ನಡುವೆ ನಾಸ್ಟಾಲ್ಜಿಕ್ ಹಾಡುಗಳನ್ನ ಪ್ಲೇ ಮಾಡಲಾಗಿದೆ. ನಾತೋ ಕಾರ್ವಾ ಕಿ ತಲಾಶ್ ಹೈ, ರಂಬಾಹೋ, ಹಾಗೆ ಜೋಗಿ ಅಂದ್ರೆ ಕನ್ನಡ ಜೋಗಿ ಅಲ್ಲ, ಪಂಜಾಬಿ ಸಾಂಗ್ ಬರುತ್ತಲ್ಲ ಅಂಥದ್ದು, ಹೀಗೆ ರೆಟ್ರೋ ಹಾಡುಗಳನ್ನ ಬಳಸಲಾಗಿದೆ. ಹಾಗೆ ಪಾರ್ಟ್ 1 ನಲ್ಲಿ ಶೇರೆ ಬಲೂಚ್ ಹಾಗೆ ಅಕ್ಷಯ್ ಖನ್ನಾ ಅವರ ಕ್ಯಾರೆಕ್ಟರ್, ರಹಮಾನ್ ಡಕಾಯತ್ ಕ್ಯಾರೆಕ್ಟರ್ ಬಲೂಚಿಸ್ತಾನದಲ್ಲಿ ಎಂಟ್ರಿ ಕೊಡೋ ಟೈಮ್ನಲ್ಲಿ, ಶೇರೆ ಬಲೂಚ್ ಆಗೋ ಟೈಮ್ನಲ್ಲಿ FA9LA ಓಲ್ಡ್ ಸಾಂಗ್ ಇದೆಯಲ್ಲ ಅದನ್ನ ಮಿಕ್ಸ್ ಮಾಡಿ ಬಳಸಿದ್ರಲ್ಲ. ಇದರಲ್ಲಿ ಅಗೇನ್ ರಣವೀರ್ ಸಿಂಗ್ ಅವರು ಅದೇ ಬಲೂಚಿಸ್ತಾನದಲ್ಲಿ ಶೇರೆ ಬಲೂಚ್ ಆಗಿ ಅಲ್ಲಿ ಎಂಟ್ರಿ ಕೊಡೋ ಟೈಮ್ನಲ್ಲಿ ಅಗೇನ್ ಇಲ್ಲಿ ದಿ ಸಾಂಗ್, ಖಾಲಿದ್ ಅವರ ಸೂಪರ್ ಹಿಟ್ ಹಳೆ ಹಾಡು, ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅದ್ಭುತವಾಗಿ. ಇದೆಂತ ಅದ್ಭುತ ಕಾಂಟ್ರಾಸ್ಟ್ ಅಂದ್ರೆ ಆಕ್ಷನ್ ಸೀನ್ ನ ಇಂಟೆನ್ಸಿಟಿಯನ್ನ ಇದು ಇನ್ನಷ್ಟು
ಹೆಚ್ಚು ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಒಂದು ಕಡೆ ಹಳೆಯ ಹಾಡುಗಳು ಕೇಳಿದ ತಕ್ಷಣ ಹಿರಿಯ ಪ್ರೇಕ್ಷಕರಿಗೆ ಇನ್ಸ್ಟೆಂಟ್ ಮೆಮೊರಿ ವ್ಯಾಲ್ಯೂ ಸಿಗುತ್ತೆ, ಹಳೆಯ ನೆನಪುಗಳು ಮರುಕಳಿಸ್ತವೆ. ಇನ್ನೊಂದು ಕಡೆ ಅದೇ ಹಾಡುಗಳಿಗೆ ಕೊಟ್ಟಿರೋ ಮಾಡರ್ನ್ ಟ್ರೀಟ್ಮೆಂಟ್ ಮತ್ತು ಆಕ್ಷನ್ ಇವತ್ತಿನ ಯೂತ್ಗೂ ಕೂಡ ಕಿಕ್ ಕೊಡುತ್ತೆ. ಹಾಗೆ ವಿಕಾಸ್ ನೌಲಾಖ್ ಅವರ ಸಿನಿಮಾಟೋಗ್ರಫಿ ಬ್ರೆತ್ ಟೇಕಿಂಗ್ ಇದೆ. ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿದೆ. ಎಮೋಷನ್ ಮತ್ತು ಇಂಟೆನ್ಸಿಟಿಯನ್ನ ಹೆಚ್ಚಿಸುವಂತೆ ಪ್ರತಿಯೊಂದು ಶಾಟ್ ಅನ್ನ ಕ್ರಾಫ್ಟ್ ಮಾಡಲಾಗಿದೆ. ದೇಶಭಕ್ತಿ ಅನ್ನೋ ಬ್ರಹ್ಮಾಸ್ತ್ರ ಪ್ರೇಕ್ಷಕರು ಕನೆಕ್ಟ್ ಆಗಿದ್ದು ಹೇಗೆ ಸ್ನೇಹಿತರೆ, ಈ ಸಿನಿಮಾ ಕೇವಲ ಗನ್, ಗುಂಡು, ಆಕ್ಷನ್ ಮತ್ತು ಚೇಸಿಂಗ್ಗೆ ಮಾತ್ರ ಸೀಮಿತ ಆಗಿಲ್ಲ. ಅಸಲಿ ಆತ್ಮ ಇರೋದು ಇದರಲ್ಲಿರೋ ದೇಶಭಕ್ತಿಯಲ್ಲಿ. ಇಲ್ಲಿ ದೇಶಭಕ್ತಿಯನ್ನ ಯಾವುದೇ ಕ್ಲೀಶೆಯಾಗಿ ಬರೀ ಅಬ್ಬರದ ಡೈಲಾಗ್ಸ್ ಮೂಲಕ ತೋರಿಸಿಲ್ಲ, ಎಬ್ಬಿಸಿ ಮಾಡೋ ಸ್ಪೀಚ್ ತರ ಮಾತ್ರ ತೋರಿಸಿಲ್ಲ, ಬದಲಾಗಿ ಒಂದು ಸ್ಟ್ರಾಂಗ್ ಎಮೋಷನಲ್ ಆಂಕರ್ ಆಗಿ ಬಳಸಲಾಗಿದೆ. ದೇಶಭಕ್ತಿಯನ್ನೇ ಜೀವಿಸೋ ರೀತಿಯಲ್ಲಿ ತೋರಿಸಲಾಗಿದೆ. ಒಬ್ಬ ಯೋಧ ತನ್ನ ದೇಶಕ್ಕಾಗಿ, ತನ್ನ ಕರ್ತವ್ಯಕ್ಕಾಗಿ ಎಲ್ಲಿವರೆಗೆ ಹೋಗಬಲ್ಲ, ಏನೆಲ್ಲ ತ್ಯಾಗ ಮಾಡಬಲ್ಲ ಅನ್ನೋದು ಪ್ರೇಕ್ಷಕರ ಕಣ್ಣಲ್ಲಿ ನಿರ್ಧರಿಸುತ್ತೆ, ಒಳಗಡೆ ಆ ದೇಶಭಕ್ತಿಯನ್ನ ಫೀಲ್ ಮಾಡಿಸುತ್ತೆ. ಶಿವಣ್ಣ ಅವರು ಹೇಳಿದ ಹಾಗೆ ಆ ಯೋಧನ ದೇಶಭಕ್ತಿಯೇ ಈ ಸಿನಿಮಾದ ಆತ್ಮ. ಜೊತೆಗೆ ಸ್ನೇಹಿತರೆ, ಇದರಲ್ಲಿ ನಮ್ಮ ರಿವ್ಯೂನಲ್ಲಿ ಮೆನ್ಷನ್ ಕೂಡ ಮಾಡಿದ್ವಿ ನಾವು, ಪ್ರೊಪಗ್ಯಾಂಡಾ ಎಲಿಮೆಂಟ್ಸ್ ಕೂಡ ಇದಾವೆ. ಡೈರೆಕ್ಟರ್ ಏನ್ ಮಾಡಿದ್ದಾರೆ, ರಿಯಲ್ ಇನ್ಸಿಡೆಂಟ್ ಗಳನ್ನ, ನಿಜವಾಗ್ಲೂ ಆಗಿರೋದು ಹೌದು, ಅವುಗಳನ್ನ ಕಾಲ್ಪನಿಕ ಸನ್ನಿವೇಶಗಳೊಂದಿಗೆ ಬ್ಲೆಂಡ್ ಮಾಡಿ ಟೋಟಲ್ 100% ಎಂಟೈರ್ ಥಿಂಗ್ ರಿಯಲ್ ಅನ್ನೋ ಇಲ್ಯೂಷನ್ ಅನ್ನ ಜನರು ಕ್ರಿಯೇಟ್ ಮಾಡಿದ್ದಾರೆ. ಇದರಿಂದ ಶುರುವಾದ ವಿವಾದ ಕೂಡ ಸಿನಿಮಾಗೆ ದೊಡ್ಡ ಮೈಲೇಜ್ ತಂದುಕೊಟ್ಟಿದೆ. ಅದು ಸರಿನಾ ತಪ್ಪ ಅದು ನಮ್ ಕೆಲಸ ಅಲ್ಲ, ಅದು ನಿಮಗೆ ಬಿಟ್ಟಿರೋ ವಿಚಾರ. ಆದ್ರೆ ನಮ್ ಕೆಲಸ ಏನು ಅಂದ್ರೆ ಇರೋದನ್ನ ನಿಮಗೆ ರಿಪೋರ್ಟ್ ಮಾಡೋದು, ನಿಮ್ಮ ಗಮನಕ್ಕೆ ತರೋದು, ನಿಮ್ಮನ್ನ ಇನ್ಫಾರ್ಮ್ಡ್ ಆಗಿರೋದು. ಮೂವಿ ನೋಡಕ್ ಹೋದಾಗ ನಿಮಗೆ ಆ ಕ್ಲಾರಿಟಿ ಇರಬೇಕು ಅನ್ನೋದು, ಅದು ನಮ್ಮ ರಿಪೋರ್ಟಿಂಗ್ ನ ಕೆಲಸ. ಜೊತೆಗೆ ಸ್ನೇಹಿತರೆ, ಸಿನಿಮಾಗಳಲ್ಲಿ ಈ ರೀತಿ ರಿಯಲ್ ಅಂಶಗಳನ್ನ ಬಳಸಿಕೊಂಡು ಮಾಡಿರೋದು ಎಲ್ಲಾ ಕಡೆ ಇದೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲೂ ಕೂಡ ಈ ಹಿಂದೆ ಹಾಗಾಗಿದೆ, ಜಗತ್ತಿನಾದ್ಯಂತ ಕೂಡ ಆಗಿದೆ. ಜಗತ್ತಿನ ಎಲ್ಲಾ ಸ್ಪೈ ಥ್ರಿಲ್ಲರ್ಗಳಲ್ಲಿ ಈ ರೀತಿ ಪ್ರೊಪಗ್ಯಾಂಡಾ ಸ್ವಲ್ಪ ಇದ್ದೇ ಇರುತ್ತೆ. ಜೇಮ್ಸ್ ಬಾಂಡ್ ಅಷ್ಟೂ ಮೂವಿಗಳಲ್ಲಿ ಪ್ರೊಪಗ್ಯಾಂಡಾ ಇದೆ. ಒಂದೊಂದ್ಸಲಿ ಒಂದೊಂದು ರಾಷ್ಟ್ರಗಳ ಮೇಲೆ, ರಷ್ಯಾ ಮೇಲೆ, ಚೈನಾ ಮೇಲೆ, ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಪ್ರೊಪಗ್ಯಾಂಡಾ ಇದೆ ಅದರಲ್ಲಿ ಜೇಮ್ಸ್ ಬಾಂಡ್ ಮೂವೀಸ್ ಅಲ್ಲಿ. ಹಾಗಾಗಿ ಇದು ವೀಕ್ಷಕರಿಗೆ ಬಿಟ್ಟಿರೋ ವಿಚಾರ. ಕೆಲವರಿಗೆ ಮೂವಿ ತರ ಮಾತ್ರ ನೋಡ್ತೀನಿ, ಐ ಎಂಜಾಯ್ಡ್ ಇಟ್ ಆ ಕೆಟಗರಿ. ಇನ್ನು ಕೆಲವರು ಪೊಲಿಟಿಕಲಿ ಸೆನ್ಸಿಟಿವ್ ಪೀಪಲ್, ಪ್ರೊಪಗ್ಯಾಂಡಾ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳೋರು. ಇನ್ನೊಬ್ರು ಹೌದು ಏನೀಗ ನನಗೆ ಇಷ್ಟ ಆಯ್ತು, ನನಗೆ ಇಷ್ಟ ಆಗೋ ಥರ ಪ್ರೊಪಗ್ಯಾಂಡಾ ಇದೆ, ಇದು ಮೂರನೇ ಕೆಟಗರಿ. ಬಟ್ 3 ಥರ ಜನ ಇರ್ತಾರೆ. ನಾವು ರಿಪೋರ್ಟರ್ಗಳು, ವರದಿಗಾರರು ಅಥವಾ ರಿವ್ಯೂ ಮಾಡೋರು 3 ಕೆಟಗರಿಗೆ ಸೇರಕ್ ಆಗಲ್ಲ. ನಾವು ಏನಿದೆ ಅದನ್ನ ರಿಪೋರ್ಟ್ ಮಾಡ್ಬೇಕು, ನಿಮಗೆ ವರದಿ ಮಾಡ್ಬೇಕು, ನಿಮಗೆ ಹೇಳಬೇಕು ಅಷ್ಟೇ. ಅದನ್ನ ಹೇಳಿದೇವೆ. ಮೂವಿ ಇಷ್ಟ ಆಯ್ತಾ ಕೇಳಿದ್ರೆ ತುಂಬಾ ಅದ್ಭುತವಾಗಿ ಇಷ್ಟ ಆಗಿದೆ, ರಿವ್ಯೂ ಬೇಕಾದ್ರೆ ತೆಗೆದು ನೋಡಿ, ಅದರಲ್ಲೂ ಅದನ್ನೇ ಹೇಳಿರೋದು, ಇವಾಗಲೂ ಅದನ್ನೇ ಹೇಳ್ತಿರೋದು. ಇನ್ನು ಸ್ನೇಹಿತರೆ, ಫೈನಲಿ ಈ ಸಿನಿಮಾದ ಸೆಕೆಂಡ್ ಹಾಫ್ ಇದೆಯಲ್ಲ, ದುರಂಧರ್ 2ನ ಅರ್ಧದ ನಂತರ ಸೆಕೆಂಡ್ ಹಾಫ್ ಅಲ್ಲಿ ಸ್ನೇಹಿತರೆ ಒಂದು ಕ್ಷಣವೂ ಕಣ್ಣು ಮಿಟುಕಿಸೋಕ್ಕೂ ಕೂಡ ಬಿಡೋದಿಲ್ಲ ಆದಿತ್ಯಧರ್ ಅವರು. ಮಾಸ್ ಸಿನಿಮಾಗಳ ಒಂದು ದೊಡ್ಡ ಸೈಕಾಲಜಿ ಸ್ನೇಹಿತರೆ ಇದು. ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ ಕ್ಲೈಮ್ಯಾಕ್ಸ್ನಲ್ಲಿ ಸಿಗೋ ಆ ಪೇ ಆಫ್ ಸ್ಟ್ರಾಂಗ್ ಆಗಿದ್ರೆ ಜನ ಸ್ಲೋ ಪೇಸನ್ನು ಕೂಡ ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ದುರಂಧರ್ 2ನಲ್ಲೂ ಕೂಡ ಇದೇ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪ್ಲೋಸಿವ್ ಆಗಿದೆ, ಇಮ್ಮೆನ್ಸ್ಲಿ ಸ್ಯಾಟಿಸ್ಫೈಯಿಂಗ್ ಆಗಿದೆ ಅಂತ ಟ್ರೇಡ್ ಅನಲಿಸ್ಟ್ ಆಗಿರೋ ತರಣ್ ಆದರ್ಶ್ ಅವರೇ ಹೇಳಿದ್ದಾರೆ. ಮೂವಿಗಳ ಬಗ್ಗೆ ತುಂಬ ಚೆನ್ನಾಗಿ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ ಇವರು ಕೂಡ ಹೀಗೆ ಕಮೆಂಟ್ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಜನ ಎಮೋಷನಲ್ ಆಗಿ ಥಿಯೇಟರ್ನಿಂದ ಹೊರ ಬರ್ತಾ ಇದ್ದಾರೆ, ಎದ್ದು ನಿಂತು ಚಪ್ಪಾಳೆ ತಡ್ತಾ ಇದ್ದಾರೆ, ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾ ಇದ್ದಾರೆ. ಸ್ಟ್ರಾಂಗ್ ವರ್ಡ್ ಆಫ್ ಮೌತ್, ಪ್ಯಾಕ್ಡ್ ಥಿಯೇಟರ್ಸ್ ಇವೆಲ್ಲವೂ ಈ ಎಮೋಷನಲ್ ಪೇ ಆಫ್ನ ರಿಸಲ್ಟ್. ಅದೇ ಕಾರಣಕ್ಕೆ ಸ್ನೇಹಿತರದು ಸಿನಿಮಾ ಉಳಿದಿಲ್ಲ, ಇದೊಂದು ಎಂದೂ ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಆಗಿ ಬದಲಾಗಿದೆ, ಹೊಸ ದಾಖಲೆಯಾಗಿದೆ, ಇತಿಹಾಸ ಸೃಷ್ಟಿಸಿದೆ. ಸೊ ಈಗ ಫೈನಲಿ ನೀವು ಹೇಳಿ ಸ್ನೇಹಿತರೆ, ಆಲ್ರೆಡಿ ದುರಂಧರ್ 2 ಸಿನಿಮಾ ನೋಡಿದ್ರ? ಸಿನಿಮಾದಲ್ಲಿ ನಿಮಗೆ ಇಷ್ಟವಾದ ಪ್ಲಸ್ ಪಾಯಿಂಟ್ ಯಾವುದು? ರಣವೀರ್ ಸಿಂಗ್ ಅವರ ಆಕ್ಟ್ ನಿಮಗೆ ಹೇಗೆ ಅನಿಸ್ತು? ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ, ಅವರಿಗೆ ಪರಿಣಾಮ ಬೀರ್ಬೋದು ಒಂದಷ್ಟು ವಿಚಾರಗಳು, ಎಸ್ಪೆಷಲಿ ಅದರಲ್ಲಿರೋ ವಾಯಲೆನ್ಸ್. ಹಾಗೆ ಸ್ನೇಹಿತರೆ, ಫೈನಲಿ ಆಗಲೇ ಹೇಳಿದ್ವಲ್ಲ, ಡಿಟೋದ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸ್ ಫ್ರೀ ಆಗಿ ನೀವು ಕೂಡ ಪಡೆಯೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಇದರ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಕಾಲ್ ಬುಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಟೈಮ್ನಲ್ಲಿ ಅವರಿಂದ ಕಾಲ್ ಬರೋ ಥರ ಸೆಲೆಕ್ಟ್ ಮಾಡಿಕೊಂಡು ಫ್ರೀ ಅಡ್ವೈಸನ್ನು ಪಡಿಬೋದು. ನಿಮ್ಮ ಫ್ಯಾಮಿಲಿಗೆ ನೀವು ಆರೋಗ್ಯದ ಭದ್ರತೆಯನ್ನು ಎನ್ಶೋರ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.